ಎಸ್, ನಾನೀಗ ತಿರುಮಲದಲ್ಲಿದ್ದೀನಿ. ತಿರುಪತಿ ಬೆಟ್ಟ ಯಾವ ರೀತಿ ಸಿದ್ಧವಾಗ್ತಾ ಇದೆ ನಾವು ನೋಡ್ತಾ ಇದೀವಿ. ನಾಳೆ ಬೆಳಗ್ಗೆ 3 ಗಂಟೆಯಿಂದಲೇ ದರ್ಶನ ಶುರುವಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಸಕಲ ಸಿದ್ಧತೆಗಳು ನೋಡಿ. ಈಗ ಸಮಯ ಸರಿಸುಮಾರು 10 ಗಂಟೆ. ಹವಾಮಾನ ಹೆಂಗಿದೆ ಅಂತಂದ್ರೆ ಬಹುಶಃ ಒಂದು 12-13 ಡಿಗ್ರಿ ಸೆಂಟಿಗ್ರೇಡ್ ಇದೆ, ಅಷ್ಟರ ಮಟ್ಟಿಗೆ ಇರೋದು. ವಿಪರೀತವಾದಂತ ಚಳಿ. ನಾನು ಕೂಡ ಥರ್ಮಲ್ ವೇರ್ ಹಾಕೊಂಡೇನೆ ಹೊರಗಡೆ ಬಂದಿದ್ದೀನಿ. ಜೊತೆಗೇನು ಅಂತಂದ್ರೆ ಇದೆಲ್ಲದರ ನಡುವೆ ಇಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇವೆ. ಅದನ್ನು ತೋರಿಸುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ನೋಡಿ ಯಾವ ರೀತಿ ಹೂವಿನ ಅಲಂಕಾರ ಆಗಿದೆ. ಎಲ್ಲ ಕಡೆಗೂ ಕೂಡ ಇದನ್ನೇ ಎಲ್ಲ ಕಡೆಗೂ ಕೂಡ ಜಗಮಗಿಸ್ತಾ ಇದೆ. ಎಸ್, ಇದೆಲ್ಲದರ ಜೊತೆಗೆ ಇಲ್ಲಿ ಹೂವಿನ ಅಲಂಕಾರ ಮಾಡ್ತಿರುವಂತವರು ಫಾರ್ಚುನೇಟ್ಲಿ ಕರ್ನಾಟಕದವರು. ಯಾಕಂದ್ರೆ ತಿರುಪತಿ ತಿಮ್ಮಪ್ಪರಿಗೂ ಕರ್ನಾಟಕಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ವಿಜಯನಗರ ಸಾಮ್ರಾಜ್ಯದ ಅರಸರಿಂದ ಹಿಡಿದು ಕರ್ನಾಟಕದ ಮನೆಗಳಲ್ಲಿ ತಿರುಪತಿ ತಿಮ್ಮಪ್ಪ ಒಂದು ಲೆಕ್ಕದಲ್ಲಿ ಮನೆ ದೇವರು. ಸೊ ಇಲ್ಲಿ ಕರ್ನಾಟಕದವರೇ ಎಲ್ಲ ಅಲಂಕಾರವನ್ನ ಮಾಡ್ತಾ ಇದ್ದಾರೆ. ಸರ್, ಎಲ್ಲಿಂದ ಬಂದಿದ್ದೀರಿ? ಸರ್, ನಾವು ಬೆಂಗಳೂರಿಂದ. ನಿಮ್ಮ ಹೆಸರು? ಹನುಮಂತರಾಜು ಸರ್. ಅಲಂಕಾರ ಮಾಡ್ತಾ ಇದ್ದಾರೆ. ಬೆಂಗಳೂರು ಅಲಂಕಾರ ಎಲ್ಲ ನಾವು ಸೇವೆ ಎಲ್ಲ ನಮ್ಮ ಟಿಟಿಡಿ ಡಿಪಾರ್ಟ್ಮೆಂಟ್ ಅವಕಾಶ ಸೇವೆ ಮಾಡಲಿಕ್ಕೆ. ಅದಕ್ಕೋಸ್ಕರ ನಾವೆಲ್ಲ ನಮ್ಮ ಫೋಟೋ ಟೀಮ್ ಎಲ್ಲರೂ ಸೇರಿ ಎಲ್ಲರೂ ಸೇರ್ಕೊಂಡು ನಾವು ಒಂದು ತಿರುಮಲಗೆ ಒಂದು ಸ್ವಾಮಿ ಸೇವೆ ಮಾಡ್ತಾ ಇದ್ದೀವಿ. ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ 2 ಜನ ಇದ್ದೀರಿ ನೀವು ಕನ್ನಡಿಗರು? 200 ಜನ ಇದ್ದಾರೆ. ಅದರಲ್ಲೆಲ್ಲ ಮಿಕ್ಸ್ ಆಗಿದೆ. ಅದನ್ನು ನಾವು ನಮ್ಮದು ಒಂದು ಅಲ್ಪ ಸೇವೆ ಸರ್. ಸುರೇಶ್ ಎಲ್ಲಿವರು ಸುರೇಶ್? ಎಲ್ಲ ಅಲಂಕಾರ ಮಾಡ್ತಾರೆ, ಸ್ವಾಮಿ ಸೇವೆ ಅಲ್ವಾ? ಫ್ಯಾಂಟಾಸ್ಟಿಕ್. ನೋಡಿ, ಅವ್ರು ಹೇಳ್ತಾ ಇದ್ದಾರೆ ಅದೃಷ್ಟ ಅಂತ. ಇವರೆಲ್ಲರೂ ಕೂಡ ವಿಜಯನಗರದವರು, ಬೆಂಗಳೂರಿನಿಂದ ಸ್ವಾಮಿ ಸೇವೆ ತಗೋಬೇಕು ಅನ್ನುವಂತ ಒಂದು ಮನೋಭಾವನೆ ಇದೆಯಲ್ಲ, ಅದು ಬಹಳ ದೊಡ್ಡ ಸಂಗತಿ. ನಾವು ತೋರಿಸ್ತಾ ಇದೀವಿ. ಅಣ್ಣ, ಏನ್ ನಿಮ್ಮ ಹೆಸರು? ಹನುಮಯ್ಯ. ನಿಮ್ಮ ಹೆಸರು ಅಣ್ಣ? ಶಶಾಂಕ್. ನೀವು ಬೆಂಗಳೂರಿನವರು? ನಿಮ್ಮ ಹೆಸರು? ಮಲ್ಲಿಕಾರ್ಜುನ್. ಬೆಂಗಳೂರು. ಏನ್ ಅನಿಸ್ತಾ ಇದೆ? ಎಲ್ಲ ಹೂವಿನ ಅಲಂಕಾರ ಮಾಡ್ತಾ ಇದೀರಿ. ಎಸ್, ಫ್ಯಾಂಟಾಸ್ಟಿಕ್. ಅಣ್ಣ ನಿಮ್ಮ ಹೆಸರೇನು? ನಾಗೇಂದ್ರ. ಎಲ್ಲಿ ನಾಗೇಂದ್ರ? ಎಲ್ಲಿ ಮನೆ? ತುಮಕೂರು. ಓಕೆ ಅಣ್ಣ, ನಿಮ್ಮ ಹೆಸರು? ಕೋಲ್ಕತ್ತಾ. ನೀವು ಕರ್ನಾಟಕದವರ? ಓಕೆ, ಫೈನ್. ನೋಡಿ, ಕರ್ನಾಟಕದ ಜನರೆಲ್ಲರೂ ಕೂಡ ಸೇವೆ ಮಾಡ್ತಿರುವಂತದ್ದು ಇದು ಬಹಳ ಎಲ್ಲವೂ ಕೂಡ ಅಲಂಕಾರ ಯಾವ ರೀತಿ ಆಗಿದೆ ಅದನ್ನ ತೋರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ತಿರುಪತಿ ತಿಮ್ಮಪ್ಪ, ಇಲ್ಲಿ ಶ್ರೀದೇವಿ ಭೂದೇವಿ ಸಹಿತ ಎಷ್ಟರ ಮಟ್ಟಿಗೆ ವಿರಾಜಮಾನನಾಗಿದ್ದಾನೆ ನಾವು ನೋಡ್ತಾ ಇದೀವಿ. ಬಹಳ ಬ್ಯೂಟಿಫುಲ್ ಸ್ಟ್ಯಾಚ್ಯೂಸ್, ಬಹಳ ಬ್ಯೂಟಿಫುಲ್. ಇದು ಎಂತ ಅದ್ಭುತವಾಗಿದೆ ನೋಡಿ. ಇದೆಲ್ಲವೂ ಕೂಡ ನೋಡ್ತಾ ಇದೀವಿ ನಾವು. ನೋಡಿ ಎಷ್ಟರ ಮಟ್ಟಿಗೆ ಅಲಂಕಾರಗಳ ಆಗಿದೆ, ಇದನ್ನು ನಾವು ತೋರಿಸ್ತಾ ಇದೀವಿ ಸಂಪೂರ್ಣವಾಗಿ ಎಲ್ಲದನ್ನು ಕೂಡ. ನಮಸ್ಕಾರ ಸರ್, ಎಲ್ಲಿಂದ ಬಂದಿರಿ? ಬೆಂಗಳೂರು. ಗುಡ್. ಏನು ಸರ್ ನಿಮ್ಮ ಹೆಸರು? ಮಂಜುನಾಥ್. ಎಲ್ಲಿ ಮಂಜುನಾಥ್? ಎಲ್ಲಿ? ಗುಡ್. ಮೇಡಮ್, ತಾವು? ಬೆಂಗಳೂರಿಂದ. ಓಕೆ, ಹಾಯ್. ಹಲೋ. ಓಕೆ, ಏನ್ ಅನಿಸ್ತಾ ಇದೆ ಸರ್? ಅಲ್ವಾ? ನೋಡಿ, ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ. ಎಲೆಕ್ಟ್ರಾನಿಕ್ ಡಿಪ್ ಅಲ್ಲಿ ಹಾ, ಓಕೆ. ನಾಳೆ ಬೆಳಿಗ್ಗೆ 3 ಗಂಟೆಗೆ ದರ್ಶನ ಇದೆ ಸರ್. ನೋಡಿ, ಸ್ವಾಮಿ ಇಚ್ಛೆ ಇತ್ತು ನಿಮ್ಮನ್ನ ಕರೆಸ್ಕೋಬೇಕು ಅಂತ ಅಲ್ವಾ? ಎಸ್ ಸರ್, ಒಳ್ಳೇದಾಗ್ಲಿ. ಓಕೆ, ಎಷ್ಟೊತ್ತಿಗೆ ನಿಮ್ಗೆ? ನಾಳೆ ಮಧ್ಯಾಹ್ನ 3 ಗಂಟೆಗೆ. ಎಸ್ ಸರ್, ಒಳ್ಳೇದಾಗ್ಲಿ. ನೋಡಿ, ಇವರು ಲಕ್ಕಿ ಡಿಪ್ ಅಲ್ಲಿ ಬಂದಿರುವಂತವ್ರು. ಇದು ಅಂದ್ರೆ ಇವ್ರದ್ದು ಭಗವಂತನ ಇಚ್ಛೆ ಇತ್ತು, ಅವ್ರು ಕರ್ಸ್ಕೋಬೇಕು ಅಂತ ಕರ್ಸ್ಕೊಂಡಿದ್ದಾರೆ. ನಾವು ನಿಮಗೆ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ ಎಷ್ಟರ ಮಟ್ಟಿಗೆ ಅಲಂಕಾರ ಆಗಿದೆ ಅಂತ. ಬಹಳ ಬ್ಯೂಟಿಫುಲ್ ಅಲಂಕಾರ. ಎಲ್ಲಿ ನೋಡಿದರಲ್ಲಿ ತಿರುಮಲದಲ್ಲಿ ಇದೇ ರೀತಿಯ ಸ್ಥಿತಿ, ಇದೇ ರೀತಿಯ ಅಲಂಕಾರ ನೋಡಲಿಕ್ಕೆ 2 ಕಣ್ಣು ಸಾಲದು ಅಂತ ಇದು. ಎಸ್, ಇದು ತಿರುಮಲದ ದೃಶ್ಯಾವಳಿಗಳು.